ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸಿದ್ದೀನಿ. ಅಂದರೆ ಪ್ರಿವಿಯಸ್ ಡಿಸೈನ್ಸೇ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ. ಒಂದು ಸ್ವಲ್ಪ ನ್ಯೂ ಥರ ಕಾಣಿಸ್ಲಿ ಅಂದ್ಬಿಟ್ಟು ತುಂಬ ಈಸಿ, ಬಿಗಿನರ್ಸ್ ಕೂಡ ಹಾಕ್ಕೋಬೋದು. ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 11 ಆದರೂ 9 ಆದರೂ ನಡೆಯುತ್ತೆ. ಫಸ್ಟು ನೀಡಲ್ನ ಹಾಕಿ, ಸಾರಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಇಲ್ಲ ಅಂದರೆ 2 ಟೈಮ್ ಕೂಡ ಮಾಡಿದ್ರೆ ಸೆಕ್ಯೂರ್ ಆಗಿರುತ್ತೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸಿಂಗಲ್ ಕಲರಲ್ಲೇ ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಸೊ 5 ಚೈನ್ ಹಾಕಿ ಫಸ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 5 ಚೈನ್ ಮಾಡಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್, ನಾನು ಇಲ್ಲಿಂದ ಡೈರೆಕ್ಟಾಗೆ ಒಂದು ಚೈನ್ ಹಾಕಿಬಿಟ್ಟು ಡೈರೆಕ್ಟಾಗಿ 2 ಸತಿ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಫಸ್ಟ್ ಒಂದು ಚೈನ್ ಹಾಕ್ಕೊಂಬಿಡಿ. ಚೈನ್ ಹಾಕಿ 2 ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ಬಟ್ಟೆಗೆ ದಾರನ ಎಳ್ಕೊಂಡು ಬರ್ತೀನಿ. ಸೊ 4 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆ ಆಗುತ್ತೆ ನಮಗಿಲ್ಲಿ. ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ಡೈರೆಕ್ಟ್ ಸಾರಿಗೆ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಚಿಕ್ಕ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ಸ್ಮಾಲ್ ಸೈಜ್ದು ಗೋಲ್ಡನ್ ಬೀಡು 2 or 3 ಒಂದೇ ಸತಿ ಡೈರೆಕ್ಟಾಗಿ ನೀಡಲಿಗೆ ತೊಗೊಂಡ್ರೆ ಬೇಗ ಆಗೋಗುತ್ತೆ ನಿಮಗೆ. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡು ಸೇಮ್ ಪಾಯಿಂಟಿಗೆ, ಎಲ್ಲಿ ನಾವು ಸ್ಯಾರಿಗೆ ಫಸ್ಟು ಟ್ರಿಪಲ್ ಕ್ರೋಶೆ ಮಾಡಿರ್ತೀವಿ, ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ ಇರುತ್ತಲ್ಲ ಅದನ್ನು 1 ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಟ್ರಿಪಲ್ ಕ್ರೋಶೆ ಆಯ್ತಲ್ವ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅಗೇನ್ ಟ್ರಿಪಲ್ ಕ್ರೋಶೆನೇ ಮಾಡ್ಕೋಬೇಕು ಸೇಮು. ಇದೇ ಥರ ಸಾರಿಗೆ ಫ್ರೆಂಡ್ಸ್, ಒಂದು 1/2 ಇಂಚ್ ಗ್ಯಾಪಲ್ಲಿ ನಾನು ಮಾಡಿದ್ದೆ ಅಲ್ವಾ, ಇದೇ ಥರ ಟ್ರಿಪಲ್ ಕ್ರೋಶೆ ಒಂದು ಬೀಡು, ಟ್ರಿಪಲ್ ಕ್ರೋಶೆ ಒಂದು ಬೀಡು, ಆ ಥರ ಮಾಡ್ಕೋಬೇಕು. ಸೊ ಯಾವಾಗಲೂ ಬರೀ ಟ್ರಿಪಲ್ ಕ್ರೋಶೆನೇ ಮಾಡ್ಕೊತಾ ಇದ್ದೆ. ಸೊ ಬೀಡ್ ಹಾಕಿ ಮಾಡ್ತಾ ಇರಲಿಲ್ಲ. ಸೊ ಬೀಡ್ ಹಾಕಿ ಇದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಅನಿಸ್ಬೋದು, ಬಟ್ ಓವರಾಲ್ ಫೈನಲ್ ಆಗಿ ನಿಮಗೆ ಅಷ್ಟು ಗ್ಯಾಪ್ ಗೊತ್ತಾಗಲ್ಲ ಫ್ರೆಂಡ್ಸ್. ಕುಚ್ಚೆಲ್ಲ ಕಟ್ಟಾದ್ಮೇಲೆ ನೀಟಾಗಿ ಸೆಟಲ್ ಆಗುತ್ತೆ. ಮತ್ತು ಒಂದು ಟ್ರಿಪಲ್ ಕ್ರೋಶೆ ಒಂದು ಬೀಡ್, ಟ್ರಿಪಲ್ ಕ್ರೋಶೆ ಒಂದು ಬೀಡ್ ಹಾಕ್ಕೊಳ್ಳಿ. ಸೊ ಪೇಸ್ಟಲ್ ಸ್ಯಾರೀಸ್ಗೆ ನೀವು ಪರ್ಲ್ಸ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಒಂದು ಕಂಬನ, ಸೊ ಒಂದು ಬೀಡನ್ನ ಹಾಕ್ಕೊಂಡು ನಾನಿಲ್ಲಿ 7 ಬೀಡ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 7 ಬೀಡ್ಸ್ ಆಗುತ್ತೆ, ಅಂದರೆ ಒಟ್ಟು 8 ಕಂಬಗಳು ಇಡಿಸುತ್ತೆ. 7 ಬೀಡ್ಸ್ ಅಷ್ಟು ಹಾಕ್ತಾಯಿದ್ದೀನಿ. ಒಂದು 6 ಕೂಡ ಹಾಕ್ಕೋಬೋದು, ಇನ್ನೂ ಚಿಕ್ಕ ಸೈಜ್ ಬರುತ್ತೆ. ಸೊ 7 ಅಥವಾ 6 ಬೀಡ್ಸು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 7 ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಮಾಡೋಣ. ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿನೇ ನಾವು ಕಂಬ ಮಾಡಿದ್ದು ಫ್ರೆಂಡ್ಸ್. ಇಲ್ಲೂ ಒಂದು ಚೈನ್ ಹಾಕಿಬಿಟ್ಟು ನಾವು ಡೈರೆಕ್ಟ್ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದೊಂದು ಮಿನಿ ಆರ್ಚ್ ಆಗುತ್ತೆ ನಮಗೆ. ಈ ಥರ ನಾರ್ಮಲಾಗೆ ಸಿಂಪಲ್ ಡಿಸೈನ್ಸ್ ಅಂತ ಸುಮಾರು ತೋರಿಸಿದ್ದೀವಲ್ಲ ಫ್ರೆಂಡ್ಸ್, ಇದನ್ನು ಹಾಕಿ ಒಂದು ಕುಚ್ಚು ಕಟ್ಟೋದು ಆ ಥರ ಎಲ್ಲ. ಸೊ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಇಂಚೂರು ದೊಡ್ಡ ಆರ್ಚ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಫಸ್ಟ್ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ರಿಂಗ್ ಬೀಡ್ ತೊಗೋತೀನಿ ಫ್ರೆಂಡ್ಸ್. ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡ್ ಕೂಡ ಇಟ್ಬಿಟ್ಟು ನಾನು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡನ್ನ ಹಾಕಿಬಿಟ್ಟು ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಸೊ ಬೀಡ್ ಲಾಕ್ ಆದಮೇಲೆ ನೋಡಿ, ದಾರಕ್ಕೆ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಇಟ್ಟು ಲಾಕ್ ಮಾಡಿಕೊಂಡು, ಸೊ ಬಟ್ಟೆಗೂ ಇಟ್ಟುಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿದ್ದೀನಿ ಅಲ್ವಾ. 3 ಚೈನ್ ಹಾಕ್ತೆ ಫಸ್ಟು. ಆರ್ಚ್ ಆದಮೇಲೆ 2 ಸಿಂಗಲ್ ಕ್ರೋಶೆ, 3 ಚೈನು,
ಸೊ ರಿಂಗ್ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡೋಣ ಫ್ರೆಂಡ್ಸ್. ಎಷ್ಟು ನಾವು ರಿಂಗ್ ಬೀಡ್ ಹಾಕ್ಕೊಂಡಿದ್ವೋ ಅಷ್ಟು ಟರ್ನ್ ಮಾಡಿಕೊಂಡ್ರೆ ಸಾಕು, ಫುಲ್ ಸ್ಯಾರಿ ಏನು ಟರ್ನ್ ಮಾಡೋಷ್ಟಿಲ್ಲ. ಸೊ ಸ್ವಲ್ಪ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿದ ತಕ್ಷಣ ಈ ಥರ ರಿಂಗ್ ಬೀಡನ್ನ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಅಂದರೆ ಟರ್ನ್ ಆದರೆ ಈ ಥರ ಇರುತ್ತಲ್ವ, ನಮ್ಮ ಕಡೆಗೆ ಈ ಥರ ಟರ್ನ್ ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಫ್ಲಿಪ್ ಮಾಡ್ಕೊಂಡ್ಬಿಟ್ಟು ಮೇಲೆ ಭಾಗ ಇರುತ್ತಲ್ವ, ಮೇಲ್ಗಡೆ ಪಾರ್ಟ್ಗೆ ನಾವು ರಿಂಗ್ ಹಾಫ್ ಪಾರ್ಟ್ಗೆ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ಲಿ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಅದೇ ಥರ 4 ಸಿಂಗಲ್ ಕ್ರೋಶ ಮಾಡ್ತೀನಿ ಫ್ರೆಂಡ್ಸ್. 4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೇಕಂದರೆ ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ದೊಡ್ಡದಾಗಿ ಬರುತ್ತೆ ರೌಂಡ್. ಸೊ ನಾನು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಈ ರೀತಿ ತೋರಿಸಿದ್ದೀನಿ ಫ್ರೆಂಡ್ಸ್. ಬಟ್ ಈ ಆರ್ಚಿಗೆ ಈ ರಿಂಗ್ ಆರ್ಚಿಗೆ ನಾನು ಮಿಕ್ಸ್ ಮ್ಯಾಚ್ ಮಾಡಿಲ್ಲ. ಸೊ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿ ನೋಡಿದ್ದೀನಿ. ಚೆನ್ನಾಗಿ ಬಂದಿದೆ ಡಿಸೈನು. ಸೊ 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಹಾಕಿದ್ದೀನಿ, ಮತ್ತು 4 ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರಿಂಗ್ ಮೇಲ್ಗಡೆ ಸೈಡ್ ನಾವು ಈ ಥರ ಮಾಡ್ತಾಯಿದ್ದೀವಿ. ಇನ್ನು ಒಂದು ಸಿಂಗಲ್ ಕ್ರೋಶೆ, 4 ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸೊ ಇಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ರಿಂಗ್ ಬೀಡ್ ಪಕ್ಕ, ಅದೇ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿರ್ತೀವಿ ಅಲ್ವಾ ರೈಟ್ ಸೈಡಿಂದ, ರೈಟ್ ಸೈಡಿಂದ ಈ ಬ್ಯಾಕ್ ಸೈಡಿಂದನೂ ನಾನು 3 ಚೈನೇ ಹಾಕ್ತೀನಿ. 3 ಚೈನ್ ಹಾಕಿ ನೋಡಿ, ಸಿಂಗಲ್ ಕ್ರೋಶೆ 2 ಮಾಡಿರ್ತೀವಿ ನಾವು ಸ್ಯಾರಿ ಕರೆಕ್ಟ್ ಸೈಡಿಂದ. ಸೊ ಬ್ಯಾಕ್ ಸೈಡಿಂದ ನಾನು ಲಾಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕ್ ಮಾಡಿದ್ದೀನಿ. ಮತ್ತು ರೈಟ್ ಸೈಡ್ಗೆ ಸ್ಯಾರಿ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಬಂದಿರುತ್ತೆ ಫ್ರೆಂಡ್ಸ್, ಅದೇ ತಿರುಗ್ಕೊಳ್ಳೋದು ನೋಡಿ. ಆ ಥರ ನಾವು ವರ್ಕ್ ಮಾಡಿದ್ದು ಈ ಥರ ಸ್ಟ್ರೈಟ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ಅಗೇನ್ 3 ಚೈನ್ನೇ ಮಾಡ್ಕೊಳ್ತೀನಿ ನಾನು. 3 ಚೈನ್ ಮಾಡಿಬಿಟ್ಟು ಏನು 2 ಸತಿ 3 ಚೈನ್ ಹಾಕಿರ್ತೀವಿ ಅಲ್ಲ ರೈಟ್ ಸೈಡಿಂದ ಬ್ಯಾಕ್ ಸೈಡಿಂದ ಹಾಕಿರೋ ಮೇಲೆ ಭಾಗ 3 ಚೈನ್ಗೆ ನಾನು ಆ 2 ಮಧ್ಯೆ ನೀಡಲ್ಲಿ ಹಾಕಿ ದಾರನ ತಂದು ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ಪಿಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಏನು ನಾವು ರಿಂಗ್ ಬೀಡ್ ಕೆಳಗಡೆ ಪಾರ್ಟ್ ಇರುತ್ತೆ, ಸೊ ಅಲ್ಲಿಗೆ ನಾನು ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ. ಸೊ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶ ತೋರಿಸ್ದೆ ಅಲ್ವಾ ಅದೇ ಥರ. ಸೊ ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. ಆ ಕಂಬ ಏನಿದೆ ಟ್ರಿಪಲ್ ಕ್ರೋಶೆ ಕೆಳಗಡೆ ಗ್ಯಾಪ್ ಕಾಣುತ್ತೆ ನಮಗೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ. ಅಗೇನ್ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋತೀನಿ. ಸೇಮ್ ರಿಂಗ್ ಕೆಳಗಡೆ ಸೈಡ್ ಪಾರ್ಟ್ ನೀಡಲ್ ಹಾಕಿ ದಾರನ ತಂದು 2 ದಾರ 1 2 ದಾರ 1 2 ದಾರ 1 ಈ ರೀತಿ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ಸ್ನ ಮಾಡಿ, ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಟ್ರಿಪಲ್ ಕ್ರೋಶೆಗೆ ಪಿಕಾಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಏನು ಆರ್ಚ್ ಏನಿದೆ ಅದಕ್ಕಿಂತ ಸ್ವಲ್ಪ ಲೆಂತಿ ಕಾಣಿಸ್ಲಿ, ದೊಡ್ಡದಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ತೀನಿ. ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿ ಆ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಪಿಕಾಟ್ ಆಗುತ್ತೆ. ಸೊ ಈ ರೀತಿ ನಾನಿಲ್ಲಿ 9 ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ಸೇರಿಸಿ, ಅಂದರೆ 3 ಚೈನ್ಗೆ ನಾನು 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ನಲ್ಲ ಅಲ್ಲಿ ಕೂಡ ಸೇರಿಸಿ 9 ಪಿಕಾಟ್ ಆಗಿದೆ. ಲಾಸ್ಟಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ ಸ್ಯಾರಿಗೆ ನಾನು ಏನು ಸಿಂಗಲ್ ಕ್ರೋಶೆ ಹಾಕಿರ್ತೀನಿ ರಿಂಗ್ ಪಕ್ಕ, ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ 1 2 ದಾರ 1 ಮಾಡ್ತೀನಿ. ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ 1 ಡಬಲ್ ಕ್ರೋಶೆ ಹಾಕಿ ನಾನು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್ ಈ ಆರ್ಚ್ನ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇವಾಗ ಒಂದು ಮಿನಿ ಆರ್ಚ್ ಆಯಿತು. ಒಂದು ರಿಂಗ್ ಬೀಡ್ ಒಳಗಡೆ ಪಿಕಾಟ್ ಡಿಸೈನ್ದು ಆರ್ಚ್ ಮಾಡಿದ್ದೀನಿ. ಅಗೇನ್ 1 ಚೈನ್ ಮಾಡಿಬಿಟ್ಟು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಸತಿ 2 ದಾರ 1 ಸತಿ 2 ದಾರ 1 ಸತಿ ಮಾಡಿ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ನ ಆ್ಯಡ್ ಮಾಡಿ ಅಗೇನ್ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಈ ರೀತಿ 8 ಟ್ರಿಪಲ್ ಕ್ರೋಶೆ 7 ಬೀಡ್ಸ್ ಬರೋಷ್ಟು ನಾವು ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಸೇಮ್ ಪಾಯಿಂಟಿಗೆ ಟ್ರಿಪಲ್ ಕ್ರೋಶೆ 8 ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಗೆ 7 ಬೀಡ್ಸ್ ಆಗುತ್ತೆ. ಸೊ ಅದೇ ಥರ ಸೇಮ್ ಪಾಯಿಂಟಿಗೆ ಮಾಡ್ಕೊಂಡು ಹೋಗ್ತೀನಿ ಸ್ಯಾರಿಗೆ.
ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ ಅಂದೆ ಅಲ್ವಾ ಫ್ರೆಂಡ್ಸ್. ಈ ಥರ ಮಿನಿ ಆರ್ಚಿಗೆ ಜೊತೆಗೆ ಸೊ ಮಧ್ಯದಲ್ಲಿ ರಿಂಗ್ ಆರ್ಚ್ ಆ ಥರ ಮಿಕ್ಸ್ ಮ್ಯಾಚ್ ಮಾಡಿ, ಮತ್ತು ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿ ಕೂಡ ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಕುಚ್ಚು ನಮಗಿಲ್ಲಿ ಸ್ವಲ್ಪ ದೂರನೇ ಬರುತ್ತೆ, ಯಾಕಂದರೆ 3 ಆರ್ಚ್ ಮಾಡಿದ್ದೀವಿ ಅಲ್ಲ ಅದಕ್ಕೋಸ್ಕರ. ಬಟ್ ಚೆನ್ನಾಗಿದೆ ಡಿಸೈನು, ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಈ ಥರದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ತೋರಿಸಿದ್ದೀನಿ, ಬಟ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಮಿನಿ ಆರ್ಚಲ್ಲಿ ಕಂಬಗಳಿಗೆ ಸೊ ಬೀಡ್ಸ್ ಬಂದಿದೆ, ಮಧ್ಯದಲ್ಲಿ ಪಿಕಾಟ್ ಡಿಸೈನ್ ಬಂದಿದೆ. ಸೊ ಆ ಥರ ಮಿಕ್ಸೆಡ್ ಮ್ಯಾಚ್ ಮಾಡಿರೋ ಡಿಸೈನು ಚೆನ್ನಾಗಿ ಬರುತ್ತೆ. ಸೊ ಓವರಾಲ್ ಕುಚ್ಚು ಕಟ್ಟಿ ಸೇಮ್ ಕಾಂಬಿನೇಷನ್ ಸ್ಯಾರಿಗೆಲ್ಲ ಈ ಥರ ಡಿಸೈನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಂಥ ಸ್ಯಾರಿಗಾದರೂ ಇದು ಮ್ಯಾಚ್ ಆಗುತ್ತೆ. ಇನ್ ಕೇಸ್ ರಿಂಗ್ ಏನಾದ್ರು ಫ್ಲಿಪ್ ಆಗ್ತಾ ಇದೆ ಅನ್ಸಿದ್ರೆ ನೀವು ಒಂದು ಪಾಯಿಂಟ್ ಕಮ್ಮಿ ಇಟ್ಬಿಟ್ಟು ಅದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಒಂಚೂರು ಸುಕ್ಕಿಲ್ದಿರ ಸೀರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ ಫ್ರೆಂಡ್ಸ್, ಬೇಗ ಆಗೋಗುತ್ತೆ, ನಿಮ್ಗೆ ಹಾಕಿದೆ ಗೊತ್ತಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ 1.5 ಅವರ್ ಒಳಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದು ಬರೀ ಆರ್ಚ್ ಮಧ್ಯದಲ್ಲಿ, ಅದು ಕೂಡ ತುಂಬ ಈಸಿ ಇದೆ ಹಾಕೋದಕ್ಕೆ. ನೀವು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ, ಹಾಕಿದೆ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಮುಗಿದೋಗುತ್ತೆ. ಕುಚ್ಚು ಕೂಡ ತುಂಬ ಕಡಿಮೆ ಇಡ್ಸುತ್ತಲ್ವ, ನಿಮಗೆ ಸ್ಯಾರಿ ಬೇಗ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಕೂಡ ಇದೆ. ನಿಮಗೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 500 ಒಳಗಡೆ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜ್ ಮಾಡ್ಬೋದು. ಇದು ತುಂಬ ಈಸಿ ಇದೆ, ಬಟ್ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಸೊ ಈವನ್ ಸ್ಯಾರಿಗೆ ಹಾಕಿದ್ರೆ ಯಾವ್ದಾದ್ರು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.